ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಮೊದಲು ಇವತ್ತಿನ ರೆಸಿಪಿ ಬಂದು ಪಾನಿಪುರಿ ರೋಡ್ ಸೈಡ್ ತಳ್ಳೋ ಗಾಡಿನಲ್ಲಿ ಯಾವ ಥರ ಮಾಡ್ತಾರೋ ಸೇಮ್ ಹ್ಯಾಸ್ ಇಟ್ ಇಸ್ ಅದೇ ಥರ. ಯಾವುದೇ ರೀತಿ ಚಾಟ್ ಮಸಾಲ ಆಗಲಿ ಆಮ್ಚೂರ್ ಪೌಡ್ರ್ ಆಗಲಿ ಯಾವುದೂ ಯೂಸ್ ಮಾಡ್ದಿರೇ ಸಿಂಪಲ್ಲಾಗಿ ಮನೆಯಲ್ಲೇ ದೊಡ್ಡವರಿಂದ ಚಿಕ್ಕವರವರೆಗೂ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಇದು. ಸಿಂಪಲ್ಲಾಗಿ ಮಾಡ್ಕೋಬೋದು, ಮನೆಯಲ್ಲಿ ಇರೋ ಸ್ಪೈಸಸಲ್ಲೇ ಮಾಡ್ಕೋ ಅಂಥ ರೆಸಿಪಿ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ ಮೊದಲಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗೋದು ಮರಿಬೇಡಿ. ನೋಡ್ತಿದ್ರಲ್ಲ, ಪಾನಿ ಕಲರ್ ಆಗಿರ್ಬೋದು, ಹಾಲು ಸ್ಟಫಿ ಆಗಿರ್ಬೋದು, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ ಈ ವಿಡಿಯೋದಲ್ಲಿ. ಇದನ್ನು ಹೇಗೆ ಮಾಡೋದು ಸಿಂಪಲಾಗಿ ಈಸಿಯಾಗಿ ಅಂತ ನಾವು ವಿಡಿಯೋದಲ್ಲಿ ನೋಡ್ಕೊಂಬಿಡೋಣ ಬನ್ನಿ. ಪಾನಿಪುರಿ ಮಾಡಲಿಕ್ಕೆ ನಾನಿಲ್ಲಿ ಒಂದು 5-6 ಆಲೂಗಡ್ಡೆ ಚಿಕ್ಕದು ಸಿಪ್ಪೆ ಬಿಡಿಸಿಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನು 2 ದಪ್ಪು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಸಿ ಬಟಾಣಿ ತೆಗೆದಿಟ್ಕೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ನಾವು ಬ್ಲ್ಯಾಕ್ ಚೆನ್ನ ಇರುತ್ತಲ್ಲ, ಕಾಬೂರ್ ಕಡಲೆ ಬ್ಲ್ಯಾಕ್ದು, ಅದು ಸಹ ತೊಗೋಬೋದು. ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ಪೈಸಸ್ ಬಂದು ಧನಿಯಾ ಪೌಡರ್ 1/2 ಟೀ ಟೇಬಲ್ ಸ್ಪೂನು, ಹಾಗೆ ಖಾರದ ಪುಡಿ 1 ಟೀ ಟೇಬಲ್ ಸ್ಪೂನು, ಉಪ್ಪು, ಪೆಪ್ಪರ್ಸ್ 1/2 ಟೀ ಟೇಬಲ್ ಸ್ಪೂನು, ಹಾಗೆ ಗರಂ ಮಸಾಲ, ಸಾಲ್ಟು, ಇದಿಷ್ಟೇ ನಾನು ಸ್ಪೈಸಸ್ ತೊಗೊಂಡಿರೋದು. ಇಲ್ಲಿ ನಾನು ಯಾವುದೇ ರೀತಿ ಆಮ್ಚೂರ್ ಪೌಡ್ರ್ ಆಗಲಿ ಅಥವಾ ಚಾಟ್ ಮಸಾಲ ಆಗಲಿ ತೊಗೊಂಡಿಲ್ಲ. ನಿಮ್ಗೆ ಆಪ್ಷನಲ್ ಅದು ಬೇಕು ಅಂದರೆ ನೀವು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಇಲ್ಲಿ ಮನೇಲಿ ಇರೋ ಸ್ಪೈಸಸಲ್ಲೇ ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಹಾಗೆ ಇಲ್ಲಿ ನಾನು ಪಾನಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾನು ಹುಣಸೆಹಣ್ಣು ಒಂದು ಲೆಮನ್ ಅಷ್ಟು ಹುಣಸೆಹಣ್ಣು ನಾನು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲೊಂದು 5-6 ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಪುದೀನ, ಒಂದು ಇಡಿ ಆಗೋಷ್ಟು ಪುದೀನ, ಕೊತ್ತಂಬರಿ. ಇದು ಇಷ್ಟರಲ್ಲಿ ನಾವು ಪಾನಿ ಮಾಡಲಿಕ್ಕೆ ಇದು ಬೇಕಾಗುತ್ತೆ. ಹಾಗೆ ಇಲ್ಲಿ ನಾನು ಇದನ್ನು ತೆಗೆದಿಟ್ಕೊಂಡು ಫಸ್ಟು ಬಟಾಣಿನೂ ಆಲೂಗಡ್ಡೆನೂ ಬೇಯಿಸಿಟ್ಕೊಂಬಿಡೋಣ. ಇದನ್ನು ನಾನಿವಾಗ ಕುಕ್ಕರಲ್ಲಿ 1-2 ವಿಸಿಲ್ ಬೇಯಿಸಿಟ್ಕೋತೀನಿ. ಬೆಂದಾಗ ನಮಗೆ ಅದು ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಬೇಯಲಿಕ್ಕೆ ಇಡೋಣ ಇದನ್ನು. ನಾನಿಲ್ಲಿ ಒಂದು ಕುಕ್ಕರಲ್ಲಿ ಹಸಿ ಬಟಾಣಿನೂ ಆಲೂಗಡ್ಡೆನೂ 1-2 ವಿಸಿಲ್ ಬೇಯಲಿಕ್ಕೆ ಇಕ್ತಾ ಇದ್ದೀನಿ ಸ್ಟಫಿಂಗ್ ಮಾಡಲಿಕ್ಕೆ. ಇವಾಗ ಇದರಲ್ಲಿ ಒಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಕಲ್ಲುಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕುಕ್ಕರಲ್ಲಿ 1-2 ವಿಸಿಲ್ ಬಂದರೆ ಸಾಕು, ನಮಗೆ ಅಷ್ಟರೊಳಗೆ ಇದು ಬೆಂದೋಗ್ಬಿಡುತ್ತೆ. ಇದನ್ನು ಕುಕ್ಕರಲ್ಲಿ 1-2 ವಿಸಿಲ್ಸ್ ಬಿಟ್ಬಿಡೋಣ. ಇವಾಗ ನಮಗೆ ಕುಕ್ಕರ್ ವಿಸಿಲ್ ಬರೋದ್ರೊಳಗೆ ಪಾನಿಗೆ ರೆಡಿ ಮಾಡ್ಕೊಳ್ಳೋಣ. ಪುದೀನ, ಕೊತ್ತಂಬರಿ, ಹಾಗೆ ನಾವು ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಎತ್ತಿಟ್ಕೊಂಡಿದ್ವಲ್ಲ ಇವನು ಇಷ್ಟನ್ನು ಹಾಕಿಬಿಟ್ಟು ಇದರಲ್ಲಿ ನಾವು ನೆನೆಸಿಟ್ಟಿದ್ದು ಹುಣಸೆಹಣ್ಣು ಸಹ ಹಾಕ್ಕೊಳ್ಳೋಣ. ಹುಣಸೆಹಣ್ಣು ಸಹ ಹಾಕ್ಕೊಂಡು ಇದು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಇವಾಗ ಇದನ್ನು ನಾವು ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಬರೋಣ. ಇವಾಗ ನಮಗೆ ಪೇಸ್ಟ್ ಅನ್ನೋದು ಈ ಥರ ರೆಡಿ ಆಗಿದೆ. ಇದನ್ನು ನಾವಿವಾಗ ಒಂದು ಸೋಸೋದಿರುತ್ತಲ್ಲ ಅದರಲ್ಲಿ ನಾವು ಫಿಲ್ಟ್ರ್ ಮಾಡ್ಕೊಂಡು ನಾವು ಸೋಸ್ಕೋಬೇಕಾಗತ್ತೆ. ಸೋಸೋದ್ರಲ್ಲಿ ನಾನು ಪಾನಿನ ಆ್ಯಡ್ ಮಾಡ್ಕೋತಿದ್ದೀನಿ. ಇಲ್ಲಿ ನಾನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಒಂದು ಸ್ವಲ್ಪನೇ ವಾಟ್ರ್ ಅನ್ನೋದು ಆ್ಯಡ್ ಮಾಡಿಕೊಂಡು ಒಂದು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡು ಫುಲ್ಲು ನಾವು ಸೋಸ್ಕೋಬೇಕಾಗತ್ತೆ. ಇದೇ ಥರ ನಾವು ಫುಲ್ಲು ಒಂದು 2-3 ಸತಿ ಆದರೂ ಈ ಥರ ನಾವು ಸೋಸ್ಕೋಬೇಕಾಗತ್ತೆ. ಆವಾಗ ನಮಗೆ ಬಾಯಿಗೆ ಏನೂ ಸಿಗಲ್ಲ, ಫುಲ್ಲು ಪಾನಿ ಥರನೇ ವಾಟ್ರ್ ಆಗಿರುತ್ತೆ. ನಮಗೆ ಔಟ್ಸೈಡ್ ರೋಡ್ ಸೈಡಲ್ಲಿ ನಮಗೆ ನೀರಾಗಿರುತ್ತಲ್ಲ ಅದೇ ಥರ ನಾವು ಇದಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಫುಲ್ಲೂ ಸೋಸ್ಕೋಬೇಕಾಗತ್ತೆ. ಈ ಥರ ನಾವು ಅವಾಗವಾಗ ಮಿಕ್ಸ್ ಮಾಡ್ತಾ ನಾವು ಪಾನಿನ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ, ಸೋಸ್ಕೋಬೇಕಾಗುತ್ತೆ. ನಾನು ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಮಗೆ ನಾವು ಪಾನಿ ಇಸ್ಕೋತೀವಲ್ಲ ಹಾಗಾಗಿ ಪಾನಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಾವು ವಾಟ್ರ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ನೀರನ್ನ. ಎಷ್ಟು ಜನ ಇದ್ದೀರೋ ನಿಮ್ಮ ಮನೇಲಿ ಅಷ್ಟು ಕಂಟೆಸ್ಟೆಂಟಿಗೆ ತೊಗೊಳ್ಳಿ. ನಾನಿಲ್ಲಿ 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನಿಮ್ಗೆ ಇನ್ನೂ ನಿಮ್ಮ ಮನೇಲಿ 4ಕ್ಕಿಂತ ಡಬಲ್ ಆಗಿದ್ದರೆ ನೀವು ಅದಕ್ಕೆ ತಕ್ಕನಂಗೆ ನಾವು ಇನ್ನೊಂಚೂರು ವಾಟ್ರು ಸ್ಪೈಸಸ್ ಆ್ಯಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲಿ ನೋಡಿ, ನಾನು ಇದನ್ನು ಇನ್ನೂ ಒಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನನಗೆ ಇಷ್ಟು ಪಾನಿ ಸಾಕು. ನಾನಿವಾಗ ಇದನ್ನು ಎತ್ತುತ್ತಿದ್ದೀನಿ. ಇದನ್ನು ನಮ್ಗೆ ಯೂಸ್ ಇಲ್ಲ, ಇದನ್ನು ನಮ್ಗೆ ವೇಸ್ಟ್. ಇದು ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. ಇದರಲ್ಲೇ ನಾವು ಒಂದು ಸ್ವಲ್ಪ ಕಡಲೆ ಬೀಜ, ಜೀರಿಗೆ ಎಲ್ಲ ಹಾಕ್ಕೊಂಡು ಕಡಲೆ ಬೀಜ ಫ್ರೈ ಮಾಡಿಕೊಂಡು ಜೀರಿಗೆ ಇನ್ನೊಂದು 1-2 ಹಸಿಮೆಣಸಿನಕಾಯಿ ಸ್ಪೈಸಸ್ ಬೇಕು ಅಂದರೆ ನಾವು ಚಟ್ನಿ ಸಹ ಮಾಡ್ಕೋಬೋದು.
ಯಾಕಂದರೆ ಹುಳಿ ಉಪ್ಪು ಖಾರ ಎಲ್ಲ ಇರುತ್ತಲ್ಲ, ಸ್ವಲ್ಪ ಕಡಲೆ ಬೀಜ ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಚಟ್ನಿನೂ ಹಾಡಾಗುತ್ತೆ, ವೇಸ್ಟ್ ಹಾಕ್ದಿರ. ಇವಾಗ ನಾನು ಇದನ್ನು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇದರಲ್ಲಿ ಇವಾಗ ನಾವು ಸ್ಪೈಸಸ್ ಆ್ಯಡ್ ಮಾಡ್ಕೊಂಬಿಡೋಣ. ಇವಾಗ ಪಾನಿಗೆ ನಾವು ಸ್ಪೈಸಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪೌಡರ್, ಪೆಪ್ಪರ್ ಪೌಡರ್, ಹಾಗೆ ಒಂದು ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅರಿಶಿನ. ಇಲ್ಲಿ ಖಾರದ ಪುಡಿ ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಲಿಟಲ್ ಬಿಟ್ ಚಿಲ್ಲಿ ಪೌಡರ್, ಇಷ್ಟು ಸಾಕು. ಸ್ಪೈಸಸ್ ಬೇಕು ಅಂದರೆ, ಸ್ಪೈಸಿಯಾಗಿರಬೇಕು ನಮಗೆ ಅಂದರೆ ಇಷ್ಟು ಸಾಕು. ನಿಮಗೆ ಖಾರ ಜಾಸ್ತಿ ಆದರೆ ಇದರಲ್ಲಿ ನಾವು ಹುಣಸೆಹಣ್ಣು ಸಹ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಮಗೆ ಹುಳಿ ಜಾಸ್ತಿ ಬೇಡ ಅಂತಂದರೆ ನಾವು ಸ್ಕಿಪ್ ಮಾಡ್ಕೋಬೋದು. ಹುಳಿ ಬೇಕು ಅಂದರೆ ನಾವು ಇದರಲ್ಲಿ ಹುಣಸೆಹಣ್ಣು ಸಹ ಈ ವಾಟ್ರ್ ಆ್ಯಡ್ ಮಾಡ್ಕೋಬೋದು. ನಿಮಗೆ ಇನ್ನೂ ಸ್ಪೈಸಿ ಬೇಕು ಅಂದರೆ ಆಮ್ಚೂರ್ ಪೌಡ್ರು, ಹಾಗೆ ಇಲ್ಲಾಂದರೆ ಚಾಟ್ ಮಸಾಲ ಪೌಡ್ರು ಸಹ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಯಾವುದೇ ರೀತಿ ಹಾಕ್ದಿರಾ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ತೋರಿಸ್ತಿದ್ದೀನಿ. ಇವಾಗ ಪಾನಿ ಅನ್ನೋದು ನನಗೆ ಪರ್ಫೆಕ್ಟಾಗಿ ಆಗಿದೆ. ನನಗೆ ಯಾಕಂದರೆ ಟೇಸ್ಟು ನೋಡೋದಲ್ಲ, ನಂಗೆ ಪಾನಿ ಕರೆಕ್ಟಾಗಿದೆ. ಇವಾಗ ನಾನು ಆಲೂಗಡ್ಡೆ ಬಟಾಣಿ ಯಾವುದಾದ್ರೆ ನಾನು ಕುಕ್ಕರಲ್ಲಿ ಕುದಿಸ್ಕೊಂಡಿದ್ನಲ್ಲ, ಅದನ್ನು ಸ್ಟಫಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಇದನ್ನು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ನಾವು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಬಟಾಣಿ ಇದೆಯಲ್ಲ, ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೀವೆಂತ ಸ್ಮ್ಯಾಶ್ ಮಾಡೋದಿದ್ರೂ ಅದರಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ಸ್ಪೂನಲ್ಲೇ ಮಾಡ್ಕೋತಾ ಇದ್ದೀನಿ, ಬಿಸಿ ಇರೋದ್ರಿಂದ ಸ್ವಲ್ಪ ನಾನು ನಿಧಾನಕ್ಕೆ ಸ್ಪೂನಲ್ಲೇ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಸ್ಮ್ಯಾಶ್ ಮಾಡಿದ್ಮೇಲೆ ಇದರಲ್ಲಿ ನಾವು ಮಿಕ್ಕಿದ್ದು ಸ್ಪೈಸಸ್ ಸಹ ಆ್ಯಡ್ ಮಾಡ್ಕೊಂಬಿಡೋಣ. ಆವಾಗಲೇ ಎತ್ತಿಟ್ಟಿದ್ವಲ್ಲ ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರೆಲ್ಲ ನೋಡ್ಕೊಳ್ಳಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಪಾನಿನೂ ಸ್ವಲ್ಪ ನಮಗೆ ಹುಳಿ ಉಪ್ಪು ಖಾರ ಇರುತ್ತಲ್ಲ, ಹಾಗಾಗಿ ನಾವಿಲ್ಲಿ ನೋಡ್ಕೊಂಡು ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ರೋಡ್ ಸೈಡಲ್ಲಿ ಸಿಗೋ ಥರನೇ ಪಾನಿಪುರಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ನಂದು ಬೌಲ್ ತುಂಬ ಚಿಕ್ಕದಾಗಿ ತೊಗೊಂಡಿರೋದ್ರಿಂದ ಎಲ್ಲ ಕೆಳಗೆ ಇಲ್ಲಿ ಬಿದ್ದು ಹೋಗ್ತಿದೆ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾವು ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ತುಂಬ ಇಷ್ಟಪಡ್ತೀವಿ ಅಂತಾರೆ. ಇಲ್ಲಿ ನಾವು ಯಾವುದೇ ರೀತಿ ಪೌಡ್ರ್ ಸ್ಪೈಸಸ್ ಬೇರೆ ಥರ ಯಾವುದೂ ಹಾಕಿಲ್ಲ. ಮನೆಯಲ್ಲಿ ನಾರ್ಮಲಾಗಿ ಯೂಸ್ ಮಾಡೋ ಉಪ್ಪು ಖಾರದಲ್ಲೇ ನಾವು ಇವತ್ತು ಮಾಡಿ ತೋರಿಸ್ತಿರೋದು. ಇದನ್ನು ನಾವು ಪೂರಿ ಜೊತೆಲಿ ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪೂರಿ ಫಸ್ಟೇ ಮಾಡಿಟ್ಟಿದ್ದೆ, ಹಾಗಾಗಿ ತೋರಿಸ್ಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರಿ ಹೇಗೆ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ನೋಡಿ, ಸಿಂಪಲಾಗಿ ಈಸಿಯಾಗಿ ನಾವು ಪಾನಿಪುರಿ ಮಾಡಲಿಕ್ಕೆ ನಾವಿಲ್ಲಿ ಆಲೂಗಡ್ಡೆ ಬಟಾಣಿ ಸ್ಟಫಿಂಗು ಹಾಗೆ ಪೂರಿನೂ ತೋರಿಸ್ತೀನಿ. ಒಂದು ನಿಮಿಷ ಇರಿ. ಇಲ್ಲಿ ನೋಡಿ, ನಾನು ಪೂರಿ ಫಸ್ಟೇ ಗೋಧಿ ಹಸಿಟ್ಟಲ್ಲಿ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ನಾನು ನಿಮಗೆ ತೋರಿಸ್ಲಿಲ್ಲ. ನಮಗಿಲ್ಲಿ ಪೂರಿ ಆಲ್ರೆಡಿ ರೆಡಿಯಾಗಿದೆ. ಹಾಗೆ ನಾವು ಇವಾಗ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀವಿ, ಆಲೂ ಬಟಾಣಿ ಇದು ಸ್ಟಫಿಂಗು. ಇಲ್ಲಿ ಸೈಡ್ ಪಾನಿ. ಸಿಂಪಲ್ಲಾಗಿ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಪಾನಿಪುರಿ. ರೋಡ್ ಸೈಡಲ್ಲಿ ಯಾವ ಥರ ಟೇಸ್ಟ್ ಕೊಡ್ತೋ ಸೇಮ್ ಹ್ಯಾಸ್ ಇಟ್ ಈಸ್ ಅದೇ ಥರ ನಾವು ಮನೆಯಲ್ಲಿ ಇಲ್ಲಿ ಯಾವುದೇ ರೀತಿ ನಾವು ಆಮ್ಚೂರ್ ಪೌಡ್ರ್ ಆಗಲಿ ಅಥವಾ ಚಾಟ್ ಮಸಾಲ ಆಗಲಿ ಯಾವುದೂ ಆ್ಯಡ್ ಮಾಡ್ದಿರ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಸಿಂಪಲ್ಲಾಗಿ ಮಾಡ್ಕೋಬೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ, ಮೊದಲಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇವಾಗ ನಾವು ಪೂರಿನ ಈ ಥರ ದೊಡ್ಡದಾಗಿ ಒಂದು ಸ್ವಲ್ಪ ದೊಡ್ಡದಾಗಿ ಹೋಲ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು ಸ್ಟಫಿಂಗ್ ಆ್ಯಡ್ ಮಾಡ್ಕೊಳ್ಳೋಣ. ಅವರಾದರೆ ಕೈಯಲ್ಲೇ ಯೂಸ್ ಮಾಡ್ತಾರೆ. ಹಾಗೆ ಇಲ್ಲಿ ನಾವು ಪಾನಿ ಇದೆಯಲ್ಲ, ಪ್ಲೇಟಲ್ಲಿ ಹಿಂಗೆ ಇಟ್ಕೊಂಡು ಪಾನಿನ ಇದ್ರ ಮೇಲೆ ಹಾಕ್ಕೊಂಡ್ರೆ ತಿಂತಾಯಿದ್ರೆ ರುಚಿ ಏನು ರುಚಿ ಅಂತೀರ, ಆಹಾ ಸೂಪರಾಗಿರುತ್ತೆ. ನೀವು ಇದೇ ಥರ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ.